ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಬಟರ್ ಫ್ರೂಟ್ ಮನೆಯಲ್ಲಿ ಹೇಗೆ ಬೆಳೆಸೋದು ಸುಲಭ ಸ್ನೇಹಿತರೆ, ತುಂಬ ಸುಲಭ ಸ್ನೇಹಿತರೆ. ನೋಡಿ ಹೇಗೆ ಬೆಳೆದಿದೆ, ಎಷ್ಟು ಉದ್ದ ಬೆಳೆದಿದೆ ಗೊತ್ತೇ ಆಗಲಿಲ್ಲ ಸ್ನೇಹಿತರೆ. ಇಷ್ಟು ಉದ್ದ ಬೆಳೆದಿದೆ ಅಂದ್ಬಿಟ್ಟು ಹೇಗಾಯಿತು, ಏನು, ಹೇಗೆ ಬೆಳೆಸ್ದೆ ಎಲ್ಲ ತಿಳಿಸ್ತೀನಿ ಬನ್ನಿ. ಏನು ಗೊತ್ತಾ, ಅಯ್ಯೋ ಬಟರ್ ಫ್ರೂಟ್ನ ನಾವು ಮಾಡಿ ಮೇಲೆ ಹಾಕ್ಕೊಳ್ಬೋದಾ, ಟೆರೆಸ್ ಗಾರ್ಡನಲ್ಲಿ ಬೆಳಿಬಹುದಾ ಅಂತೆಲ್ಲ ಕೇಳ್ತೀರಲ್ವ ಕ್ವಶನ್ನು. ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಬಟರ್ ಫ್ರೂಟ್ನ ನಾನು ಅಂಗಡಿಯಿಂದ ತೊಗೊಂಡು ಬಂದೆ. ಒಂದು 4 ಕಾಯಿ ಬಂದಿತ್ತು. ಅದರಲ್ಲಿ ಒಂದು 3 ಚೆನ್ನಾಗಿ ಜ್ಯೂಸ್ ಮಾಡಿ ಕುಡ್ದಿದ್ದಾಯಿತು ಸ್ನೇಹಿತರೆ. ಆಮೇಲೆ ಏನಾಯಿತು, ಒಂದು ಹಣ್ಣು ಉಳ್ಕೊಂಬಿಟ್ಟಿತ್ತು. ಸರಿ, ಒಂದು ಹಣ್ಣನ್ನು ಬಿಸಾಕೋದು ಏನಂದರೆ, ಆ ತೀರ ಹಣ್ಣಾಗ್ಬಿಟ್ರೆ ಮೇಲ್ಮೇಲೆ ಕಪ್ಪಾಗ್ಬಿಟ್ಟಿರುತ್ತಲ್ವ, ಕಪ್ಪಾಗ್ಬಿಟ್ಟಿದೆ ಅಂದ್ಬಿಟ್ಟು ಬಿಸಾಕೋಕ್ಕೂ, ಯಾಕಂದರೆ ದುಬಾರಿ ಹಣ್ಣು ಇದು. ಗಿಡನ ಬೆಳೆಸೋದಿದೆಯಲ್ಲ, ಗಿಡನ ಬೆಳೆಸಿ ಮರ ಮಾಡಿ ಅದರಲ್ಲಿ ಕಾಯಿ ಕಚ್ಚಿ ಹಣ್ಣನ್ನು ತಿನ್ನೋದು ಅದೇ ಒಂದು ರೀತಿ ಅದೃಷ್ಟ. ಹಾಗೇ ತಲೆಯಲ್ಲಿ ಇಟ್ಕೊಂಡು ನಾನೇನು ಮಾಡಿದೆ, ಆ ಕಾಯಿನ ಬಿಸಾಕೋಕ್ಕೆ ಮನಸ್ಸು ಬರಲಿಲ್ಲ ಸ್ನೇಹಿತರೆ. ಸರಿ, ಇದನ್ನು ಹೀಗೆ ಇಟ್ಟರೆ ಸರಿ ಹೋಗಲ್ಲ, ಜ್ಯೂಸ್ ಮಾಡಲಿಕ್ಕೂ ಆಗಲ್ಲ, ಏನು ಮಾಡೋದು, ಬಿಸಾಕೋಕ್ಕೂ ಮನಸ್ಸು ಬರಲಿಲ್ಲ. ತೊಗೊಂಡೋಗ್ಬಿಟ್ಟು ಒಂದು ಸಣ್ಣ ಪಾಟು ಖಾಲಿ ಇತ್ತು, ಅದರಲ್ಲಿ ಹೋಗಿ ಇಟ್ಟೆ ಸ್ನೇಹಿತರೆ. ಸುಮ್ಮನೆ ಅದೊಂದು ಚೂರು ಹಳ್ಳ ಥರ ಮಾಡಿಬಿಟ್ಟು ಸುಮ್ಮನೆ ಹಾಕಿ ಇಟ್ಬಿಟ್ಟು ಮತ್ತೆ ಸುಮ್ಮನೆ ಆಗಿಬಿಟ್ಟೆ. ಅದು ಗಿಡ ಬೆಳೆಸ್ತೀನಿ, ಮರ ಆಗುತ್ತಿದ್ದು ಅನ್ನೋದೇ ತಲೆಯಲ್ಲಿಲ್ಲ, ಬಿಸಾಕೋಕ್ಕೆ ಮನಸ್ಸು ಬರಲಿಲ್ಲ. ನಾನು ತೊಗೊಂಡೋಗಿ ಸುಮ್ಮನೆ ಹಾಗೆ ಇಟ್ಟೆ ಸ್ನೇಹಿತರೆ. ಆಮೇಲೆ ಗಮನಿಸಲೇ ಇಲ್ಲ, ಸುಮ್ಮನೆ ಆಗಿಟ್ಟಿದ್ದೆ. ಆಮೇಲೆ ನೋಡ್ತೀನಿ ಚಿಗುರು ಬಂದುಬಿಟ್ಟಿದೆ. ಚಿಗುರೋಗಿ ಒಂದಷ್ಟು ಉದ್ದ ಆಯಿತು, ಅದಾದಮೇಲೆ ಇನ್ನೂ ಉದ್ದ ಆಯಿತು. ಅರೆರೇ, ಬಟರ್ ಫ್ರೂಟದ್ದು ಗಿಡ ಬಂದುಬಿಟ್ಟಿದೆ, ಇಷ್ಟು ದೊಡ್ಡದು ಮರನೇ ಆಗ್ತಾಯಿದೆ. ಅಯ್ಯೋ, ಇದನ್ನು ನಾವು ಇಲ್ಲ ರೋಡ್ ಸೈಡಲ್ಲಿ ಹಾಕಬೇಕು, ಇಲ್ಲ ತೋಟದಲ್ಲಿ ಹಾಕಬೇಕು, ಏನಪ್ಪ ಮಾಡೋದು, ಇಷ್ಟು ಇದಾಗಿ ಬಂದಿದೆ, ಬಿಸಾಕೋಕ್ಕೆ ಮನಸ್ಸಿಲ್ಲ. ಗಿಡ ಅದರಲ್ಲೂ ಹಣ್ಣನ್ನು ಬಿಸಾಕೋಕ್ಕಾಗಲಿಲ್ಲ, ಇವಾಗ ಗಿಡ ಬಂದಿದೆ, ಹೇಗಪ್ಪ ಬಿಸಾಕೋದು, ಅಯ್ಯೋ ಅಂದ್ಬಿಟ್ಟು ತುಂಬ ಟೆನ್ಷನ್ ಆಯಿತು. ಯಾರೋ ಹೇಳಿದ್ರು, ಇಲ್ಲ ನನ್ನ ಮಾಡಿ ಮೇಲೆ ಟೆರೆಸ್ ಗಾರ್ಡನಲ್ಲಿ ನಾನು ಬೆಳೆಸ್ತಾ ಇದ್ದೀನಿ, ತುಂಬ ಕಾಯಿ ಕೊಡುತ್ತೆ, ಬೆಳೆಸಬಹುದು ಅಂದರು. ಸರಿ ಆಯಿತು, ಇವಾಗ ಒಂದು ದೊಡ್ಡ ಪಾಟ್ ತಂದ ಮೇಲೆ ಇದನ್ನು ಹಾಕಿ ಹಣ್ಣನ್ನು ಕಾಯ್ತಾ ಇರ್ತೀನಿ ಸ್ನೇಹಿತರೆ. ಮರವಾಗುತ್ತಂತೆ ಅದು. ಏನು ಈ ಸೀಬೆ ಮರ, ಸಪೋಟ ಎಲ್ಲ ನಾವು ಮಾಡಿ ಮೇಲೆ ಹೇಗೆ ಬೆಳೆಸ್ತೀವೋ ಆ ರೀತಿಯೇ, ಏನೂ ತೊಂದರೆ ಇಲ್ಲ ಹಾಕಿ ಅಂದರು. ಓ ಪರವಾಗಿಲ್ಲ, ಬಟರ್ ಫ್ರೂಟ್ನ ಅಂದರೆ ಬೆಣ್ಣೆ ಹಣ್ಣನ್ನು ನಾನು ಬೆಳೆಸಬಹುದಲ್ಲ ಅನ್ನೋ ಒಂದು ಖುಷಿಗೆ ಸರಿ ದೊಡ್ಡ ಒಂದು ಪಾಟ್ ತಂದು ಹಾಕೋಣ ಅಂಥೇಳಿ ಇದನ್ನು ಇಟ್ಟೆ. ಅದೇ ಒಂದು ಖುಷಿಗೆ ಅವ್ರು ಮಾಡಿ ಮೇಲೆ ಹಾಕಬಹುದು ಅಂದ್ರಲ್ಲ, ಯಾಕಂದರೆ ಎಲ್ಲೂ ಬಿಸಾಕೋಕ್ಕೆ ಮನಸ್ಸಿಲ್ಲದ ಹಣ್ಣನ್ನು ಹೋಗಿ ಗಿಡ ಮಾಡಿದ್ದೀನಿ. ಇವಾಗ ನಾನು ಎಲ್ಲಪ್ಪ ಹಾಕೋದು ಅಂದ್ಕೊಂಡು ತೋಟದಲ್ಲಿ ಹಾಕೋದಾ, ಮನೆ ಮುಂದೆ ಹಾಕೋದ ಅನ್ನೋದು ಒಂದು ಚಿಂತೆ ಇತ್ತು. ಆ ಚಿಂತೆಗೂ ಒಂದು ದಾರಿಯಾಗಿ ಮಾಡಿ ಮೇಲೆ ಬೆಳೆಸ್ಬೋದು ಅಂದರು. ಸರಿ, ನಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ತಿಳಿಸೋಣ ಅಂತ ಹೇಳಿ ಮನೆಯಲ್ಲೇ ಸುಲಭವಾಗಿ ಬಟರ್ ಫ್ರೂಟ್ನ ತಿನ್ಬೋದು. ಜೊತೆಗೆ ನಾವು ಬೆಳೆಸಿದ್ದನ್ನೋ ಒಂದು ಖುಷಿ ಇರುತ್ತೆ, ಏನೋ ಒಂದು ಸಂಭ್ರಮ, ಅದು ಹೇಳಲಿಕ್ಕಾಗೋದೇ ಇಲ್ಲ ಬಿಡಿ. ಬಟರ್ ಫ್ರೂಟ್ನ ಮಾಡಿ ಮೇಲೆ ಬೆಳೆಸೋದೇ ಒಂದು ಖುಷಿ. ತಾನಷ್ಟಕ್ಕೆ ತಾನೇ ಬಿಸಾಕೋಕ್ಕಾಗಲಾರ್ದೆ ನಾನು ಹಿಟ್ಟು ಒಂದು ಗಿಡ ಮಾಡಿದ್ದೀನಿ. ಇನ್ಮೇಲೆ ಈ ಇದರಲ್ಲಿ ಹಣ್ಣನ್ನು ತಗೊಳ್ಳೋದೇ ಇರೋದು. ನೋಡೋಣ, ಕಾದು ನೋಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹೇಗೆ ಮಾಡಿದೆ ಏನು ಅಂತ. ನೀವು ಮನೆಯಲ್ಲಿ ಸುಲಭವಾಗಿ ಬೆಳೆಸಬಹುದು.